ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಯಾವ ಬೈಕ್ನ ಬಗ್ಗೆ ಮಾಹಿತಿ ತೊಗೊಂಡು ಬಂದಿದ್ದೀನಿ ಅಂದರೆ ನಿಮಗೆಲ್ಲ ಥಂಬ್ನೈಲ್ ನೋಡಿ ಗೊತ್ತಾಗಿರ್ಬೋದು. ಹೌದು ಸ್ನೇಹಿತರೆ, ನ್ಯೂಲಿ ಲಾಂಚ್ಡ್ 2024 ಬಜಾಜ್ N125ನ ಬಗ್ಗೆ ಇವತ್ತು ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣಂತೆ. ಹೌದು ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನು ಜಾಸ್ತಿ ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ ಅಂತ. ಸೊ ಹೌದು ಸ್ನೇಹಿತರೆ, ಇದು ಇತ್ತೀಚೆಗೆ ಲಾಂಚ್ ಆದಂಥ 2024ನೇ ಮಾಡಲ್ಲು ಬಜಾಜ್ನ N125ನ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅಂತ. ಮೊದಲನೇದಾಗಿ ಇದರ ವೇರಿಯಂಟ್ಸ್ ಬಗ್ಗೆ ನೋಡೋದಾದ್ರೆ ಇದರೊಳಗೆ 2 ಟೈಪ್ ವೇರಿಯಂಟ್ಸ್ ಬರ್ತಾವೆ. ಒಂದು ಡಿಸ್ಕ್ ವೇರಿಯಂಟು ಮತ್ತು ಡಿಸ್ಕ್ ವಿತ್ ಬ್ಲೂಟೂತ್ ವೇರಿಯಂಟು. ಇದರ ಕಲರ್ಸ್ ಬಗ್ಗೆ ನೋಡೋದಾದರೆ 7 ಕಲರ್ಸ್ನ ಕೊಟ್ಟಿದ್ದಾರೆ, ನೀವು ಡಿಸ್ಪ್ಲೇಯಲ್ಲಿ ನೋಡಬಹುದು. ಇದರ ಇಂಜಿನ್ ಬಗ್ಗೆ ಹೇಳೋದಾದರೆ 124.58cc ಏರ್ ಕೂಲ್ಡ್ BS6 ಫೇಸ್ 2 ಇಂಜಿನ್ನ ಕೊಟ್ಟಿದ್ದಾರೆ. ಇದಕ್ಕೆ ಅಂತಾನೆ ಹೊಸದಾಗಿ ಡಿಸೈನ್ ಮಾಡಿರೋ ಇಂಜಿನ್ ಅಂತ ಹೇಳ್ಬೋದು. ಇದರ ಪವರ್ ಮತ್ತು ಟಾರ್ಕ್ ಬಗ್ಗೆ ಹೇಳಬೇಕಂದ್ರೆ ಇದರ ಪವರ್ ಬಂದುಬಿಟ್ಟು 11.83 bhp ಮತ್ತು ಇದರ ಟಾರ್ಕ್ ಬಂದುಬಿಟ್ಟು 11 Nm ಟಾರ್ಕ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಇದು 5 ಸ್ಪೀಡ್ ಮ್ಯಾನುವಲ್ ಜೊತೆ ಬರುವಂಥ ಈ ಗಾಡಿ ಒಂದು ಡೌನ್ ಶಿಫ್ಟು, 4 ಅಪ್ ಶಿಫ್ಟು. ಇನ್ನು ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದರೆ 9.5 ಲೀಟರ್ ಕೆಪಾಸಿಟಿಯ ಟ್ಯಾಂಕ್ನ ಕೊಟ್ಟಿದ್ದಾರೆ. ಕಂಪ್ನಿಯವರು ಹೇಳೋ ಪ್ರಕಾರ 65 ಕಿಲೋಮೀಟ್ರ್ 1 ಲೀಟರ್ಗೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಆವ್ರೇಜಾಗಿ 60 ಕಿಲೋಮೀಟ್ರ್ ಅಂತ ತೊಗೊಂಡ್ರು ಒಂದು ಫುಲ್ ಟ್ಯಾಂಕಲ್ಲಿ 570 ಕಿಲೋಮೀಟ್ರ್ ಹೋಗ್ಬೋದು. ಇನ್ನು ಇದರ ಸಸ್ಪೆನ್ಷನ್ ಅಂತ ಬಂದರೆ ಫ್ರಂಟು ಟೆಲಿಸ್ಕೋಪಿಕ್ಕು, ರೇರಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಇದರ ಬ್ರೇಕಿಂಗ್ ನೋಡೋದಾದರೆ CBS ಬ್ರೇಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಬರುತ್ತೆ ಮತ್ತು ರೇರಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಫ್ರಂಟು ಡಿಸ್ಕ್ನ ಸೈಜ್ ನೋಡೋದಾದರೆ 240 mm ಬರುತ್ತೆ ಮತ್ತು ರೇರು ಡ್ರಮ್ ಸೈಜ್ ನೋಡೋದಾದರೆ 130 mm ಡ್ರಮ್ ಬ್ರೇಕು ಇದರಲ್ಲಿ ಬರುತ್ತೆ. ಇನ್ನು ಇದರ ವೀಲ್ಸ್ ಅಂತ ನೋಡೋದಾದರೆ ಎರಡು ಕೂಡ ಅಲಾಯ್ ವೀಲ್ಸ್ ಬರುತ್ತೆ. ಫ್ರಂಟ್ ಸೈಜು 80/100 17 ಇಂಚ್ ವೀಲ್ ಬರುತ್ತೆ ಮತ್ತು ರೇರಲ್ಲಿ 110/80 17 ಇಂಚ್ ವೀಲ್ ಬರುತ್ತೆ. ಹೌದು ಸ್ನೇಹಿತರೆ, ಎರಡು ಕೂಡ ಟ್ಯೂಬ್ಲೆಸ್ ಟೈರ್ಸ್ ಆಗಿರ್ತವೆ. ಇದರ ಟೋಟಲ್ ಬಾಡಿ ವೇಟ್ ಅಂದರೆ 125 kg ಬರುತ್ತೆ. ಇದರ ಸೀಟ್ ಅಂತ ನೋಡೋದಾದರೆ ಸೀಟ್ ಹೈಟು 795 mm ಜೊತೆಗೆ ಸ್ಪ್ಲಿಟ್ ಸೀಟ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದರೆ 198 mm ಗ್ರೌಂಡ್ ಕ್ಲಿಯರೆನ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ. ಈ 125cc ಒನ್ ಆಫ್ ದ ಹೈಯೆಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಅಂತಾನೆ ಹೇಳ್ಬೋದು, ಒಂದು ಒಳ್ಳೆ ವಿಷಯ. ಇನ್ನು ಇದರ ಚಾಸಿಸ್ನ ನೋಡೋದಾದರೆ ಡೈಮಂಡ್ ಫ್ರೇಮ್ ಚಾಸಿನ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದರ ಸ್ಪೀಡ್ನ ವಿಷಯಕ್ಕೆ ಬಂದರೆ 118 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ ಅಂತ ಹೇಳ್ತಾರೆ. ನೀವ್ಯಾರಾದರೂ ಈ ಗಾಡಿನ ಅದಕ್ಕಿಂತ ಜಾಸ್ತಿ ಓಡಿಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದರ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಂತ ಬಂದರೆ ಕಂಪ್ಲೀಟಾಗಿ ಡಿಜಿಟಲ್ ಡಿಸ್ಪ್ಲೇನ ಇದರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಓಡೋಮೀಟರು, ಸ್ಪೀಡೋಮೀಟರು, ಫ್ಯೂಯಲ್ ಗೇಜು ಮತ್ತು ಹಜಾರ್ಡ್ ವಾರ್ನಿಂಗ್ ಇಂಡಿಕೇಟರ್ಸು, ಟ್ಯಾಕೋಮೀಟರು, ಸ್ಟ್ಯಾಂಡ್ ಅಲಾರಾಮು, ಟ್ರಿಪ್ ಮೀಟರು, ಗೇರ್ ಇಂಡಿಕೇಟರು, ಲೋ ಫ್ಯೂಯಲ್ ಇಂಡಿಕೇಟರು, ಕ್ಲಾಕು ಮತ್ತು USB ಚಾರ್ಜಿಂಗ್ ಪೋರ್ಟ್ನ ಕೂಡ ನೀವು ನೋಡ್ಬೋದು. ಮತ್ತು ಬ್ಲೂಟೂತ್ ವೇರಿಯಂಟಲ್ಲಿ ಮೊಬೈಲ್ ಕನೆಕ್ಟಿವಿಟಿ ನೋಡ್ಕೋಬಹುದು. ಇದರ ಲೈಟ್ಸ್ ಅಂತ ಬಂದರೆ ಆಟೋಮೆಟಿಕ್ ಹೆಡ್ಲೈಟ್ ಆನ್ ಫೀಚರ್ನ ಇದರಲ್ಲಿ ಕೊಟ್ಟಿದ್ದಾರೆ. ಹೆಡ್ಲೈಟು LED ಕೊಟ್ಟಿದ್ದಾರೆ ಮತ್ತು ಟೇಲ್ ಲೈಟ್ ಕೂಡ LED ಕೊಟ್ಟಿರ್ತಾರೆ. ಬಟ್ ಟರ್ನ್ ಇಂಡಿಕೇಟರ್ಸು ಹ್ಯಾಲೋಜನ್ನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದರಲ್ಲಿ ಸೈಲೆಂಟ್ ಸ್ಟಾರ್ಟ್ನ ಕೊಟ್ಟಿದ್ದಾರೆ. ಕಿಕ್ ಮತ್ತು ಎಲೆಕ್ಟ್ರಿಕ್ ಸ್ಟಾರ್ಟ್ ಜೊತೆ ಕಿಲ್ ಸ್ವಿಚ್ ಕೂಡ ಇದರಲ್ಲಿ ಬರುತ್ತೆ. ನೀವು ಇದರ ಎಕ್ಸ್ ಶೋರೂಮ್ನ ಬೆಲೆ ನೋಡಬೇಕಂದ್ರೆ ಇದರ ಡಿಸ್ಕ್ ವೇರಿಯಂಟು 94,707 ರೂಪಾಯಿ ಆಗುತ್ತೆ ಮತ್ತು ಡಿಸ್ಕ್ ವಿತ್ ಬ್ಲೂಟೂತ್ ವೇರಿಯಂಟು 98,707 ರೂಪಾಯಿ ಆಗುತ್ತೆ. ಇನ್ನು ಇದರ ಲುಕ್ಸ್ ಬಗ್ಗೆ ಮಾತಾಡೋದಾದರೆ ಸ್ವಲ್ಪ ಫ್ರಂಟಿಂದ ಹೋಂಡಾ ಗಾಡಿ ಹೋಲುತ್ತೆ ಅಂತ ಹೇಳ್ಬೋದು. ಬಟ್ ಅದು ಬಿಟ್ಟರೆ ಒಳ್ಳೆ ಡಿಸೈನ್ನ ಕೊಟ್ಟಿದ್ದಾರೆ. 7 ಕಲರ್ ಆಪ್ಷನ್ಸ್ ಜೊತೆ ಒಳ್ಳೆ ಗ್ರಾಫಿಕ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಗಾಡಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಹತ್ತಿರದ ಶೋರೂಮ್ಗೆ ಹೋಗಿ ಪರ್ಚೇಸ್ ಮಾಡಿ ಮತ್ತು ಸೇಫಾಗಿ ರೈಡ್ ಮಾಡಿ ಅಂತ ಹೇಳ್ತಾ, ಅದು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಬೈಕ್ನ ಮಾಹಿತಿಯ ಜೊತೆ ಮತ್ತೆ ಸಿಗೋಣ.